ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಹೊಳ್ಳಿ ಮೀನು ಸಾರು ಮಾಡೋಣ ಅಂತ ಹೇಳಿ ಹೊಳ್ಳಿ ಮೀನು ಸಾರಿಗೆ 15ರಿಂದ 20 ಮೆಣಸಿನ್ಕಾಯಿವರೆಗೂ ತೊಗೊಂಡಿದ್ದೀನಿ. ಇದೇನು ಅಷ್ಟು ಖಾರ ಇರಲ್ಲ, ಹಾಗಾಗಿ 15 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 2 ಇಡಿಯಷ್ಟು ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಮೆಣಸೆಲ್ಲ ಗರಿ ಗರಿ ಆಗಬೇಕು. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಸಪೋರ್ಟ್ ಮಾಡೋಕ್ಕೆ ಹೇಳಿ ಅಂತ ಕೇಳ್ಕೊತೀನಿ ಈ ವಿಡಿಯೋದಲ್ಲಿ. ಈಗ ನೀವು ನೋಡ್ಬೋದು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅಲ್ವಾ? ಚೆನ್ನಾಗಿ ಫ್ರೈ ಆಗ್ತಿದೆ ಅನ್ಬೇಕಾದ್ರೇ ಚೆನ್ನಾಗಿ ಫ್ರೈ ಆಗ್ತಿದೆ, ಬಿಸಿ ಆಗಿದೆ ನೋಡ್ಬೋದು ನೀವು. ಹಾಗಾಗಿ ಅದಕ್ಕೀಗ ಓವಿನ ಕಾಳನ್ನ ಓಮ ಅಂತೀವಿ, ಓವಿನ ಕಾಳು ಅಂತೀವಿ, ಅದನ್ನು ಹಾಕ್ತಿದ್ದೀನಿ. ಅದನ್ನ ಕೂಡ ಫ್ರೈ ಮಾಡ್ಕೋಬೇಕು. ಹಾಗೆ ಕಾಳುಮೆಣಸು ಕೂಡ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ನಾನು ಅದನ್ನ ಹಾಕ್ಕೊಂಡು ಇನ್ನು ಹಸಿಯಾಗಿ ಯಾವ್ದು ಹಾಕ್ಕೊತೀನಿ ಅಂತ ಇವಾಗ ತೋರಿಸ್ತೀನಿ. ಇವಾಗ ಇದಕ್ಕೆ ಅರ್ಧ ಸ್ಪೂನಷ್ಟು ಜೀರಿಗೆನ ಸ್ವಲ್ಪ ತೊಗೊಂಡಿದ್ದೀನಿ. ನೋಡ್ಬೋದು, ಅದಕ್ಕಿಂತ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ 2ನೇ ಸರಿಗೆ. ಈಗ ಅದಕ್ಕೆ ನೋಡ್ಬೋದು ನೀವು, ಈಗ ಅದಕ್ಕೆ 4 ಇಸ್ಲು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡೆ. 4ರಿಂದ 5 ಇಸ್ಲು, ಅರ್ಧ ಈರುಳ್ಳಿ, ಅರಿಶಿನ, 1/4 ಟೀ ಸ್ಪೂನು, ವಾಟೆ ಹುಳಿ ಅಂತೀವಲ್ವಾ ಅದು. ಇದು ಮಲೆನಾಡು ಸೈಡೆಲ್ಲ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿ ಸಿಗುತ್ತೆ, ಬಟ್ ಸಿಗೋದು ಕಷ್ಟ. ಅರ್ಧ ಗಡ್ಡಿ ಅಂತೀವಿ ನಮ್ಮ ಮನೆಯಲ್ಲಿ, ಅರ್ಧ ಕಾಯಿ. ಹಾಗೆ ಒಂದು ತಪ್ಪಲೆಗೆ ಎಣ್ಣೆ ಬಿಸಿಗಿಟ್ಟು ಅದಕ್ಕೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗಿದ್ದ ಕೂಡಲೇ ಕಡ್ದಿದ್ದ ಮಸಾಲೆನ ಚೆನ್ನಾಗಿ ರುಬ್ಕೋಬೇಕು. ತುಂಬ ಸಣ್ಣ ಆಗಬೇಕು ಕಾಯಿ. ಸ್ವಲ್ಪ ನಾನು ಬೇರೆ ಮಿಕ್ಸಿಲೇ ಕಡ್ದಿದ್ರಿಂದ ಸ್ವಲ್ಪ ತರಿ ಆದಂಗೆ ಆಯಿತು, ಆದರೂ ಸಾಂಬಾರು ಹಾಕ್ತಾ ಚೆನ್ನಾಗಾಯಿತು. ಹಾಗೆ ಮಿಕ್ಸಿ ಜಾರಿಗೆ ಎಷ್ಟು ಕ್ವಾಂಟಿಟಿಲಿ ನೀರು ಬೇಕು ಅಂತ ನೋಡಿ ಅಷ್ಟು ಹಾಕ್ಕೋಬೇಕು. ನಾನು ಸ್ವಲ್ಪ ಗಟ್ಟಿನೇ ಮಾಡಿಕೊಂಡೆ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೇರೆಯವ್ರಿಗೂ ಸಪೋರ್ಟ್ ಮಾಡೋಕ್ಕೆ ಹೇಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ, ಓಕೆನಾ? ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ನಾನು 2 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, 2-2.5 ಸ್ಪೂನಷ್ಟು. ಮೀನು ಚೆನ್ನಾಗಿ ಎಳ್ಕೊಳ್ಳುತ್ತೆ ಅಲ್ವಾ? ಈ ಕಡೆಯಿಂದ ಸಾರು ಕುದಿಯೋಕ್ಕಿಟ್ಟು ಮೀನು ಕೂಡ ಕರೆಕ್ಟಾಗಿ ರಿಪೇರಿ ಮಾಡಿರಲಿಲ್ಲ ಅವರು, ಸ್ವಲ್ಪ ತೆಕ್ಕೊಟ್ಟಿದ್ರು ಅಷ್ಟೇ. ಬಿಟ್ಟರೆ ಇದು ರೆಪ್ಪೆ ಗಿಪ್ಪೆ ಎಲ್ಲ ಬಂದಿರತ್ತಲ್ಲ, ಅದನ್ಯಾವುದೂ ತೆಗೆದೇ ಇರಲಿಲ್ಲ. ಅದನ್ನೆಲ್ಲ ತಗೊಂಡ್ಬಂದು ಚೆನ್ನಾಗಿ 4ರಿಂದ 5 ಸಲ ತೊಳ್ಕೊಂಡು ಚೆನ್ನಾಗಿ ಅದನ್ನ ಕ್ಲೀನ್ ಮಾಡ್ಕೊಂಡು ಬಂದು ಸಾರು ಅಷ್ಟರೊಳಗೆ ಕುದಿಸಿದ್ದು ಹಾಕ್ಕೊಂಡೆ. ಹಾಗೆ ನೀವು ಯಾವ ಥರ ಹೊಳೆ ಮೀನು ಸಾರು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಾನು ನಮ್ಮ ಮನೇಲಿ ಇದೇ ಥರ ಮಾಡೋದು, ಬೇರೆ ಥರ ಮಾಡ್ತೀನಿ, ಕಾಯಿ ಹಾಕ್ತಿರೇ ಮಾಡ್ತೀನಿ. ಅದು ಒಂದಿನ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಅಡುಗೆ ಮಾಡ್ತೀನಿ ಅಂತ. ನೋಡಿ, ಆ ಸಾರು ಕಲರ್ ಕೂಡ ಚೇಂಜ್ ಆಗಿದೆ, ಚೆನ್ನಾಗಿ ಬಂದಿರುತ್ತೆ. ಹುಳಿ, ಉಪ್ಪು, ಖಾರ ಇದಕ್ಕೆ ಜಾಸ್ತಿ ಹಾಕಬೇಕು ಸ್ವಲ್ಪ, ಯಾಕಂದರೆ ಚೆನ್ನಾಗಿ ಎಳ್ಕೊಂಡ್ರೆ ಇನ್ನೂ ಸಕ್ಕತ್ತಾಗುತ್ತೆ. ನೋಡ್ಬೋದು ನೀವು, ಮೀನು ಮುಳುಗುವಷ್ಟು ಅಷ್ಟೇ ನಾನು ನೀರನ್ನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿ ಬಂದಮೇಲೆ ಮುಗೀತು. ಹಾಗೆ ಒನ್ಸ್ ಅಗೇನ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.